ಗೈಸ್, ಹೊಸಪೇಟೆಯಿಂದ ಶಿವಮೊಗ್ಗಕ್ಕೆ ರಾತ್ರಿ 10 ಗಂಟೆಗೆ KSRTC ಬಸ್ ಅವೈಲೇಬಲ್ ಇದೆ. ಮತ್ತೆ ನಾನು ರೆಕಮೆಂಡ್ ಮಾಡೋದು ಭದ್ರಾ ನಿವಾಸ ಮತ್ತು ಪದ್ಮಾಂಬಿಕಾ ಲಾಡ್ಜ್ ಜೊತೆ ಬೆಳಗ್ಗೆ ದರ್ಶನ ಬೆಳಗ್ಗೆ 6:30ಯಿಂದ 9 ಗಂಟೆವರೆಗೂ ಇರುತ್ತೆ. ಅನ್ನಪ್ರಸಾದ ನೋಡೋದಾದ್ರೆ 12 ಗಂಟೆಯಿಂದ 3 ಗಂಟೆವರೆಗೂ ಇರುತ್ತೆ. ಮಧ್ಯ ಬಸ್ ಚಾರ್ಜ್ ನೋಡೋದಾದ್ರೆ ನಾರ್ಮಲ್ ಕರ್ನಾಟಕ ಸಾರಿಗೆ ಬಸ್ಸಲ್ಲಿ ಹೋಗ್ತೀನಿ ಅಂತಂದರೆ ಗೈಸ್, ನಾನಿವತ್ತು ಗೇಟ್ವೇ ಆಫ್ ಹಂಪಿ ಅಂತಲೇ ಫೇಮಸ್ ಆಗಿರುವ ಹೊಸಪೇಟೆಯಿಂದ ಹೊರನಾಡಿಗೆ KSRTC ಬಸ್ಸಲ್ಲಿ ಹೇಗೆ ಟ್ರಾವೆಲ್ ಮಾಡೋದು, ಟೈಮಿಂಗ್ಸ್ ಏನು, ಡೈರೆಕ್ಟ್ ಬಸ್ ಅವೈಲೇಬಲ್ ಇದೆಯಾ ಅಥವಾ ಏನಾದರೂ ಚೇಂಜ್ ಮಾಡಬೇಕಾ, ಮತ್ತು ಬಸ್ ಫೇರ್ ಎಷ್ಟು, ಹೊರನಾಡಲ್ಲಿ ಎಲ್ಲಿ ಸ್ಟೇ ಆಗಬೇಕು, ದರ್ಶನ ಟೈಮಿಂಗ್ಸ್ ಏನು, ಎಲ್ಲನೂ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋ ತಡೆ ಮಾಡಿದೆ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಮೊದಲನೇದಾಗಿ ಹೊಸಪೇಟೆಯಿಂದ ಹೊರನಾಡಿಗೆ ಯಾವುದೇ ಬಸ್ ಸರ್ವಿಸ್ ಇಲ್ಲ. ನೀವು ಶಿವಮೊಗ್ಗಕ್ಕೆ ಹೋಗಿ ಅಲ್ಲಿಂದ ಬಸ್ ಚೇಂಜ್ ಮಾಡಬೇಕು. ಸೊ ರಾತ್ರಿ ಜರ್ನಿ ಬೆಸ್ಟ್ ಅನಿಸುತ್ತೆ ಹೊಸಪೇಟೆಯಿಂದ, ಯಾಕಂದರೆ ನೈಟ್ 10 ಗಂಟೆಗೆ ಶಿವಮೊಗ್ಗ ಬಸ್ ಇದೆ. ಸೊ ಬೆಳಗ್ಗೆ 6 ಗಂಟೆಗೆ ಶಿವಮೊಗ್ಗ ರೀಚ್ ಆಗ್ತಾರೆ. ಅಲ್ಲಿಂದ ಹೊರನಾಡಿಗೆ KSRTC ಬಸ್ ಮತ್ತು ಪ್ರೈವೇಟ್ ಬಸ್ಸಸ್ ಅವೈಲೇಬಲ್ ಕೂಡ ಇರುತ್ತೆ. ಸೊ ಇವಾಗ ಹೊಸಪೇಟೆಯಿಂದ ಹೊರನಾಡಿಗೆ ಕಂಪ್ಲೀಟ್ ರೋಡ್ ಮ್ಯಾಪ್ ನೋಡೋಣ ಬನ್ನಿ ಗೈಸ್, ಹೊಸಪೇಟೆಯಿಂದ ಶಿವಮೊಗ್ಗಕ್ಕೆ ರಾತ್ರಿ 10 ಗಂಟೆಗೆ KSRTC ಬಸ್ ಅವೈಲೇಬಲ್ ಇದೆ. ಸೊ ಹೊಸಪೇಟೆಯಿಂದ ನೀವು ಬಿಟ್ಟ ಮೇಲೆ ನೆಕ್ಸ್ಟ್ ಸ್ಟಾಪ್ ಬರೋದೆ ಹಗರಿಬೊಮ್ಮನಹಳ್ಳಿ ಆದಮೇಲಿಂದ ನೆಕ್ಸ್ಟ್ ಸ್ಟಾಪ್ ಬರೋದೆ ಹರಪನಹಳ್ಳಿ ಆದಮೇಲೆ ಹರಿಹರ ಮಾರ್ಗವಾಗಿ ಮಲೆಬೆನ್ನೂರು, ಹೊನ್ನಾಳಿ, ಶಿವಮೊಗ್ಗದಲ್ಲಿ ನೀವು ಬಸ್ ಚೇಂಜ್ ಮಾಡಬೇಕು. ಇದು ಶಿವಮೊಗ್ಗಕ್ಕೆ ನಾನು ಆವಾಗಲೇ ಹೇಳಿದಾಗೆ ಬೆಳಗ್ಗೆ 6 ಗಂಟೆಗೆ ರೀಚ್ ಆಗುತ್ತೆ. ಸೊ ಅಲ್ಲಿಂದ ನೀವು 2ರಿಂದ 3 ಅವರಲ್ಲಿ ಹೊರನಾಡನ್ನ ರೀಚ್ ಆಗ್ಬೋದು. ಸೊ ಇದು ನಿಮಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಗೈಸ್. ಮತ್ತು ನೀವು ಶಿವಮೊಗ್ಗದಿಂದ ಹೊರನಾಡಿಗೆ ಹೋಗ್ಬೇಕಾದ್ರೆ ಕಳಸ ಮಾರ್ಗವಾಗಿ ಬಸ್ ಹೋಗುತ್ತೆ. ಇವಾಗ ಹೊರನಾಡು ರೀಚ್ ಆದಮೇಲೆ ನಿಮಗೆ ಸಾಕಷ್ಟು ರೂಮ್ ಸಿಗುತ್ತೆ. ನಾನು ರೆಕಮೆಂಡ್ ಮಾಡೋದು ಭದ್ರಾ ನಿವಾಸ ಮತ್ತು ಪದ್ಮಾಂಬಿಕಾ ಲಾಡ್ಜ್ ಅಂತ ಇದೆ. ಇವೆರಡೂ ಚೆನ್ನಾಗಿದೆ, ನಾನು ಓನ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಗೈಸ್. ಸೊ ಫ್ರೆಶ್ ಅಪ್ ಆದಮೇಲೆ ದರ್ಶನಕ್ಕೆ ಟೈಮಿಂಗ್ಸ್ ನೋಡೋದಾದರೆ ಬೆಳಗ್ಗೆ ದರ್ಶನ ಬೆಳಗ್ಗೆ 6:30ಯಿಂದ 9 ಗಂಟೆವರೆಗೂ ಇರುತ್ತೆ. ಮಧ್ಯಾಹ್ನದ ದರ್ಶನ 11 ಗಂಟೆಯಿಂದ 2 ಗಂಟೆವರೆಗೂ ಇರುತ್ತೆ. 1:30ಗೆ ಮತ್ತು ರಾತ್ರಿ 9 ಗಂಟೆಗೆ ಇರುತ್ತೆ. ಅನ್ನಪ್ರಸಾದ ನೋಡೋದಾದರೆ 12 ಗಂಟೆಯಿಂದ 3 ಗಂಟೆವರೆಗೂ ಇರುತ್ತೆ. ಮಧ್ಯಾಹ್ನ ರಾತ್ರಿ 7 ಗಂಟೆಯಿಂದ 9:30ವರೆಗೆ ಇರುತ್ತೆ. ಇವಾಗ ಬಸ್ ಚಾರ್ಜ್ ನೋಡೋದಾದರೆ ನಾರ್ಮಲ್ ಕರ್ನಾಟಕ ಸಾರಿಗೆ ಬಸ್ಸಲ್ಲಿ ಹೋಗ್ತೀನಿ ಅಂತಂದರೆ 400ರಿಂದ 600ವರೆಗೂ ಇರುತ್ತೆ. ಮತ್ತು ಸ್ಲೀಪರ್ ಕ್ಲಾಸ್ ಬಸ್ಸಿಗೆ ಹೋಗ್ತೀನಿ ಅಂತಂದರೆ 1000ರಿಂದ 1500ವರೆಗೂ. ಇವಾಗ ರೂಮ್ ರೆಂಟ್ ನೋಡೋದಾದರೆ 1000ದಿಂದ 1200ವರೆಗೂ ಇರುತ್ತೆ. ಹಾಗೆ ಇದು ಪೀಕ್ ಟೈಮಲ್ಲಿ ಜಾಸ್ತಿ ಇರುತ್ತೆ ಮತ್ತು ನಾರ್ಮಲ್ ಡೇಸಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಸ್ವಲ್ಪ ವಿಚಾರಿಸ್ಕೊಂಡು ನೀವು ರೂಮ್ ಪಡೆಯಬಹುದು.